ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಬೆಂಗಳೂರಿನಲ್ಲಿರೋ ಅಕ್ವೇರಿಯಂ ಪ್ಯಾರಡೈಸ್ ಅನ್ನೋ ಜಾಗಕ್ಕೆ ಹೋಗ್ತಿದ್ದೀವಿ. ಈ ಒಂದು ಅಕ್ವೇರಿಯಂ ಪ್ಯಾರಡೈಸ್ ಇರೋದು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ, ಜಯಮಾಲ್ ಮೇನ್ ರೋಡ್, ಜೆಸಿ ನಗರ, ಬೆಂಗಳೂರು. ಈ ಒಂದು ಅಕ್ವೇರಿಯಂ ಪ್ಯಾರಡೈಸ್ಗೆ ವೀಕೆಂಡ್ ಮಾತ್ರ ಬರೋಕೆ ಹೋಗ್ಬಿಡಿ, ಏನಕ್ಕಂದ್ರೆ ತುಂಬಾನೇ ರಶ್ ಇರುತ್ತೆ. ಸೊ ನನ್ನ ಸಜೆಷನ್ ಏನು ಅಂದ್ರೆ, ನಿಮ್ಗೆ ಟೈಮ್ ಇದ್ರೆ ವೀಕ್ ಡೇಸೇ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಸೊ ನೀವಿಲ್ಲಿ ಎಂಟ್ರಿ ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಆನ್ಲೈನಲ್ಲೂ ತೊಗೋಬೋದು ಅಥವಾ ನೀವು ಡೈರೆಕ್ಟಾಗಿ ಬಂದು ಸಹ ಇಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿ ಹೋಗ್ಬೋದು. ಸೊ ಇಲ್ಲಿ ಅಡಲ್ಟ್ಸ್ಗೆ ಟಿಕೆಟ್ ಬಂದು $399 ಇರುತ್ತೆ ವಾರದ ದಿನಗಳಲ್ಲಿ, ಮತ್ತು ವೀಕೆಂಡ್ಸ್ ಆದರೆ $499 ಇರುತ್ತೆ. ಅದೇ ಮಕ್ಳಿಗಾದರೆ $350 ವೀಕ್ ಡೇಸ್ ಇರುತ್ತೆ, ವೀಕೆಂಡ್ಸ್ ಬಂದರೆ $450 ಇರುತ್ತೆ. ಹಾಗೆ ಟಿಕೆಟ್ ತೊಗೊಂಡು ಹೊರಗಡೆ ಹೋಗ್ತಾ ಇದ್ದಂಗೆ ನಾವು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿರೋ ಥರ ಫೀಲ್ ಆಗ್ತಿತ್ತು. ನೀವಿಲ್ಲಿಗೆ ಬಂದರೆ ತುಂಬಾ ಡಿಫ್ರೆಂಟ್ ಆಗಿರೋ ಮೀನುಗಳನ್ನ ಸಹ ನೋಡ್ಬೋದು. ಅದ್ರ ಜೊತೆಗೆ ನೀರಿನಲ್ಲಿ ವಾಸಿಸುವ ಬೇರೆ ಜೀವಿಗಳೇನಿದೆ ಅದನ್ನೂ ಸಹ ಇಲ್ಲಿ ನೋಡ್ಬೋದು. ಆದರೆ ನಾವು ಬಂದಾಗ ಇಲ್ಲಿ ಯಾವುದೇ ಮೀನಿಗಾಗಲಿ ಇಲ್ಲ ಯಾವುದೇ ಬೇರೆ ನೀರಿನಲ್ಲಿರುವ ಜೀವಿಗಳಿಗಾಗಲಿ ಹೆಸರುಗಳಂತೂ ಇಟ್ಟಿರಲಿಲ್ಲ, ಅದರದ್ದು ಇನ್ಫಾರ್ಮೇಷನ್ ಕೂಡ ಇಲ್ಲ ಇಲ್ಲಿ. ಸೊ ಅದೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನಮಗೂ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಚೆನ್ನಾಗಿತ್ತು ಅಂತ ನನ್ಗನ್ಸುತ್ತೆ. ಸೊ ಇವಾಗ ಜಸ್ಟ್ ನಾವು ಏನು ನೋಡ್ತಾ ಇದ್ವಿ, ತರಾವರಿ ಮೀನುಗಳಿದೆ, ಮೀನುಗಳಂತೂ ಗೊತ್ತಾಗುತ್ತೆ. ಈಗ ಬೇರೆ ಜೀವಿಗಳೆಲ್ಲ ಹೆಸರು ಗೊತ್ತಿರಲ್ಲ, ನೋಡಿರ್ತೀವಿ. ಸೊ ಅದ್ರದ್ದು ಇನ್ಫಾರ್ಮೇಷನ್ ಎಲ್ಲ ಇದ್ರಲ್ಲಿ ಕೊಟ್ಟಿದ್ರೆ, ಇಲ್ಲೆಲ್ಲಾದ್ರೂ ಒಂದು ಸೈಡಲ್ಲಿ ಬೋರ್ಡ್ ಥರ ಹಾಕಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಇವಾಗಿಲ್ಲ ಅಂದರೂ ಅಟ್ಲೀಸ್ಟ್ ಫ್ಯೂಚರಲ್ಲಾದರೂ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಈಗ ನಮ್ಮಂಥವ್ರಿಗೆಲ್ಲ ಲೋಕಲ್ ಏಡ್ಸ್ಗೆಲ್ಲ ಗೊತ್ತಿರಲ್ಲ ಏನು ಅಂತ, ಅದು ಏನು ಜೀವಿ ಅಂತ ಕನ್ನಡದಲ್ಲೂ ಗೊತ್ತಿರಲ್ಲ, ಇಂಗ್ಲೀಷಲ್ಲೂ ಗೊತ್ತಿರಲ್ಲ. ಸೊ ಅಂಥದ್ನೆಲ್ಲ ಮೆನ್ಷನ್ ಮಾಡಿದ್ರೆ ಅದಿನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನನಗೆ ಈ ಜಾಗದಲ್ಲಿ ಇನ್ನೊಂದು ಏನು ಇಷ್ಟ ಆಯಿತು ಅಂತಂದರೆ, ಅಕ್ವೇರಿಯಂನಲ್ಲಿ ಇರುವಂಥ ಒಂದು ಮಾಡೆಲ್ಗಳು, ಅಕ್ವೇರಿಯಂ ಒಳಗಡೆ ಇರುವಂಥ ಒಂದು ಆ ಕೋರಲ್ಸ್ ಆಗಿರ್ಬೋದು, ಮತ್ತು ಈ ಥರ ಒಂದು ಕ್ಯಾಸಲ್ ಥರ ಏನೆಲ್ಲ ಮಾಡಿದ್ದಾರೆ. ಸೊ ಅದೆಲ್ಲ ಒಂಥರ ಅಟ್ರಾಕ್ಟಿವ್ ಆಗಿದೆ, ಅದು ನೋಡೋಕ್ಕೂ ಇಷ್ಟ ಆಗುತ್ತೆ. ಈಗ ಚಿಕ್ಕ ಮಕ್ಕಳೆಲ್ಲ ಬಂದರೆ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ನೋಡಿದ್ರೆ. ಈ ಜಾಗದಲ್ಲಿ ಇನ್ನೊಂದು ಮೇನ್ ಅಟ್ರಾಕ್ಷನ್ ಏನಂದರೆ ಈ ಒಂದು ಜಲಪಾತ. ಇದು ಕಂಪ್ಲೀಟ್ಲಿ ಮ್ಯಾನ್ಯುಲಿ ಬಿಲ್ಟ್ ಮಾಡಿರೋವಂಥ ಒಂದು ಜಲಪಾತ. ಬಟ್ ನೋಡೋಕೆ ಸ್ವಲ್ಪ ನ್ಯಾಚುರಲ್ ಆಗೇ ಇದೆ, ಆದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತೊಗೊಳ್ಳೋದು, ಸೆಲ್ಫಿ ತೊಗೊಳೋಕ್ಕೆಲ್ಲ ಒಂದೊಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಮೀನುಗಳು ನೋಡಿ, ನನಗೆ ಈ ಮೀನುಗಳದ್ದು ಹೆಸರು ಗೊತ್ತಿಲ್ಲ, ಆದರೆ ಯಾರೋ ಸ್ಟ್ಯಾಚು ಮಾಡಿ ಇಟ್ಟಿರೋ ಥರ ಇದೆ. ಸ್ವಲ್ಪನೂ ಅಲ್ಲಾಡ್ತಿಲ್ಲ. ಒಂದು 4ರಿಂದ 5 ಸೆಕೆಂಡು ಒಂಥರ ಸ್ಟಕ್ಕಾಗಿ ನಿಂತಿರೋ ಥರ ಇದೆ. ನಾನು ವಿಡಿಯೋ ಮಾಡಬೇಕಾದ್ರೆ ನನಗೆ ಶಾಕ್ ಆಯಿತು ನೋಡಿ, ಏನು ಇಷ್ಟು ಚೆನ್ನಾಗಿ ಒಂಥರ ಅಸೆಂಬ್ಲಿಲಿ ಲೈನ್ ಅಪ್ ಆಗಿ ನಿಂತಿರ್ತಾರಲ್ಲ ಆ ಥರ ನಿಂತಿದ್ದಾರಲ್ಲ ಅಂತ. ಸೊ ನೋಡೋಕ್ಕೆ ಒಂಥರ ಸೂಪರ್ ಆಗಿತ್ತು ಇದಂತೂ. ಮೀನು ನೋಡೋಕ್ಕೂ ಚೆನ್ನಾಗಿದೆ, ಬಟ್ ಹೆಸರು ಎಲ್ಲೂ ಮೆನ್ಷನ್ ಮಾಡಿಲ್ಲ ನಾನು. ಸೊ ನನಗೆ ಹೆಸರು ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಈ ಮೀನ್ ಬಗ್ಗೆ ಹೆಸರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ.
ಈ ಒಂದು ಅಕ್ವೇರಿಯಂ ಪ್ಯಾರಡೈಸ್ ಸ್ಟಾರ್ಟ್ ಆದಾಗ ಮೆರ್ಮೇಡ್ ಶೋ ಅಂತ ಒಂದು ಮಾಡಿದರು. ಅದು ಆ್ಯಕ್ಚುಲಿ ನಿಜವಾಗ್ಲೂ ಮನುಷ್ಯರೇ ನೀರೊಳಗಡೆ ಇಳಿದು ಒಂಥರ ಮರ್ಮೇಡ್ ಥರ ಈಜಾಡಿ ಶೋ ಮಾಡೋ ಥರ ಎಲ್ಲ ತೋರಿಸಿದ್ರು. ಬಟ್ ನಾವು ಹೋಗಿದಾಗ ಅದನ್ನ ಸ್ಟಾಪ್ ಮಾಡಿದರು. ಏನಕ್ಕೆ ಅಂತ ಗೊತ್ತಿಲ್ಲ, ಮೇ ಬಿ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಏನಾದರೂ ಆ ಥರ ಡಿಸಿಷನ್ ತೊಗೊಂಡಿರ್ಬೋದು. ಬಟ್ ನಮಗೆ ಅವ್ರ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದಾಗ ಮರ್ಮೇಡ್ ಶೋ ಇಸ್ ಅ ಕಾಂಪ್ಲಿಮೆಂಟ್ರಿ ಅಂತ ಏನೋ ತೋರಿಸ್ತಿತ್ತು. ಸೊ ನೀವು ಅದು ಸಪ್ರೇಟ್ ಟಿಕೆಟ್ ತೊಗೊಳ್ಳೋದೇನು ಬೇಡ. ಸೊ ನಿಮ್ಮ ಲಕ್ಕಲ್ಲಿ ಏನಾದರೂ ಅವ್ರು ಶೋ ಮಾಡಿದ್ರೆ ನೋಡ್ದಂಗೆ, ಇಲ್ಲಾಂದರೆ ನೀವು ಇನ್ನೊಂದ್ಸಲ ಹೋಗಬೇಕಾಗುತ್ತೆ ಟಿಕೆಟ್ ತೊಗೊಂಡು. ಸೊ ಆ ಥರ ಮೆನ್ಷನ್ ಮಾಡಿದರು ಅವ್ರ ವೆಬ್ಸೈಟಲ್ಲಿ. ಸೊ ಅವ್ರ ವೆಬ್ಸೈಟ್ ಲಿಂಕ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅಲ್ಲೂ ನೀವು ಡೈರೆಕ್ಟಾಗಿ ಬುಕ್ ಮಾಡಿ ಟಿಕೆಟ್ಸ್ ತೊಗೋಬೋದು. ಸೊ ನಾವು ಇವಾಗ ಬಂದಿದ್ದೀವಿ ಜೆಲ್ಲಿ ಫಿಶ್ನ ನೋಡೋಕ್ಕೆ. ಸೊ ಈ ಜೆಲ್ಲಿ ಫಿಶ್ನೆಲ್ಲ ಒಂದು ಟ್ಯೂಬ್ ಥರ ಮಾಡಿ ಆ ಟ್ಯೂಬ್ ಒಳಗಡೆ ಹಾಕಿಟ್ಟಿದ್ದಾರೆ. ಸೊ ಒಂದು ಸಪ್ರೇಟ್ ಸೆಕ್ಷನೇ ಇದೆ ಇದಕ್ಕೆ. ಜೆಲ್ಲಿ ಫಿಶ್ನ ನಾವು ತುಂಬ ಕಡೆ ನೋಡಲ್ಲ, ಬಟ್ ಇಲ್ಲಿ ಡೈರೆಕ್ಟಾಗಿ ನೋಡ್ಬೋದು. ಒಂಥರ ಅಟ್ರಾಕ್ಟಿವ್ ಆಗಿದೆ ನೋಡೋಕ್ಕೆ. ಈ ಜಾಗದ ಮೇನ್ ಅಟ್ರಾಕ್ಷನ್ ಬಂದು ಈ ಒಂದು ಅಂಡರ್ ವಾಟರ್ ಟನಲ್. ಸೊ ಈ ಟನಲ್ ಬಂದು ಒಂದು 55 ಮೀಟ್ರನೂ ಇದೆ. ಸೊ ನಿಮಗೆ ಈಸಿಯಾಗಿ ಎಲ್ಲ ಮೀನುಗಳು ಮತ್ತು ಬೇರೆ ನೀರಿನಲ್ಲಿರುವ ಜೀವಿಗಳು ಎಲ್ಲನೂ ಕ್ಲೀನಾಗಿ ನೋಡ್ಬೋದು. ಈ ಒಂದು ಟನಲಲ್ಲಿ ಪಾಸ್ ಆಗ್ತಿದ್ರೆ ನಿಮಗೆ ಒಂಥರ ಡಿಫ್ರೆಂಟ್ ಪ್ರಪಂಚನೇ ನೋಡ್ದಂಗೆ ಆಗುತ್ತೆ. ಆದರೆ ತುಂಬ ಜನ ಇದ್ರೆ ನಿಮಗೆ ಆ ಟನಲ್ ಒಳಗಡೆ ಒಂಥರ ಸಫೋಕೇಶನ್ ಫೀಲ್ ಆಗುತ್ತೆ. ಸೊ ನಾವಿಲ್ಲಿದ್ದಾಗ ತುಂಬ ಮೀನುಗಳು ನೋಡಿದ್ವಿ. ಹಾಗೆ ಸ್ಟಿಂಗ್ ರೇಸ್ ಅಂತ ಒಂದು ಜೀವಿ ಇದೆ, ಸೊ ಅದನ್ನು ನೋಡಿದ್ವಿ. ನಾನು ಆ್ಯಕ್ಚುಲಿ ಅದನ್ನೆಲ್ಲ ಮುಂಚೆ ಟಿ ವಿನಲ್ಲೇ ನೋಡಿದ್ದು, ಈ ಥರ ಡೈರೆಕ್ಟಾಗಿ ಎಲ್ಲೂ ನೋಡಿಲ್ಲ. ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಈ ಒಂದು ಅಕ್ವೇರಿಯಂ ಪ್ಯಾರಡೈಸ್ ಏನಿದೆ, ನೀವು ಹೊಸದಾಗಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ಖಂಡಿತ ನೀವು ವಿಸಿಟ್ ಮಾಡಲೇಬೇಕು. ತುಂಬ ಜನರು ಹೊರ ದೇಶದಲ್ಲೆಲ್ಲ ನೋಡಿರ್ತಾರೆ ಈ ಥರದ್ದು ಅಂಡರ್ ವಾಟರ್ ಟನಲ್ ಆಗಿರ್ಬೋದು, ಮತ್ತು ಈ ಥರ ದೊಡ್ಡ ದೊಡ್ಡ ಅಕ್ವೇರಿಯಮ್ಸ್ ಎಲ್ಲ ನೋಡಿರ್ತಾರೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಏನೂ ಇಲ್ಲ ಹೇಳಬೇಕು ಅಂದರೆ. ಸೊ ಯಾರಾದರೂ ಆಲ್ರೆಡಿ ನೋಡಿರೋರು, ಹೊರ ದೇಶದಲ್ಲಿ ಯಾರಾದರೂ ನೋಡಿರೋ, ಎಕ್ಸಾಂಪಲ್ ದುಬೈಯಲ್ಲಿದೆ, ಹಾಗೆ ಸಿಂಗಾಪುರಲ್ಲೂ ಇದೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಅಲ್ಲೆಲ್ಲ ನೋಡಿರೋರು ಇದನ್ನ ಬಂದು ನೋಡಿದಾಗ ನಿಮಗೆ ಏನೂ ಅನಿಸಲ್ಲ, ಇದೇನು ಈ ಥರ ಇದೆ ಅಂತಲೇ ಅನಿಸುತ್ತೆ. ಬಟ್ ಯಾರಿಗಾದ್ರೂ ಹೊಸ ಎಕ್ಸ್ಪೀರಿಯನ್ಸ್ ಆಗಬೇಕು, ನಾನು ನೋಡೇ ಇಲ್ಲ ಈ ಥರದ್ದೆಲ್ಲ ನೋಡಿಲ್ಲ ಅಂತ ಅಂದರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಪ್ರಕಾರ ಇಲ್ಲಿ ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅನಿಸ್ತು. ಒಬ್ಬರು ಅಡಲ್ಟ್ಗೆ ಎಷ್ಟು 499 ಅಂತ ಎಲ್ಲ ಇಟ್ಟಿದ್ದಾರೆ. ನನಗೆ ಸ್ವಲ್ಪ ಅದು ಕಾಸ್ಟ್ಲಿನೇ ಅಂತ ಅನಿಸ್ತು. ಅಷ್ಟೊಂದು ಪ್ರೈಸ್ ಕೊಟ್ಟು ನೋಡೋವಂಥದ್ದು ಏನಿಲ್ಲ ಅಂತಲೇ ಅನಿಸ್ತು. ಸೊ ಅವ್ರ ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡಿದರೆ ಎಲ್ಲರೂ ಬಂದು ನೋಡೋ ಥರ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದು ಬಿಟ್ಟು ಅದೇ ಆವಾಗಲೇ ಹೇಳ್ದಾಗೆ ವೀಕೆಂಡ್ಸ್ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ವೀಕೆಂಡ್ಸ್ ಟಿಕೆಟ್ ಪ್ರೈಸು ಜಾಸ್ತಿ ಇರುತ್ತೆ, ಹಾಗೆ ಕ್ರೌಡು ತುಂಬಾ ಇರುತ್ತೆ. ಆದಷ್ಟು ವೀಕ್ ಡೇಸೇ ಬರೋಕ್ಕೆ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಜನರು ಕಮ್ಮಿ ಇದ್ದರೆ ನಿಮಗೆ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ. ಸೊ ನಿಮಗೆ ಅಂತ ಒಂದು ಟೈಮ್ ಸಿಗುತ್ತೆ ಸ್ಪೆಂಡ್ ಮಾಡೋಕ್ಕೆ. ಅದು ಬಿಟ್ಟು ಈ ಜಾಗದಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಅದೆಲ್ಲ ಇದೆ, ಫುಡ್ ಫೆಸಿಲಿಟೀಸು ಇದೆ. ಸೊ ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ನೀವು ಯಾರಾದರೂ ಈ ಜಾಗಕ್ಕೆ ಮೊದಲೇ ಹೋಗಿ ಏನಾದರೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳಿಸ್ಬೇಕಂದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಆದಷ್ಟು ಬೇಗ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.